ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ, 1.5 ಚಮಚ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 2 ಚಮಚ, ಸ್ವಲ್ಪ ಜೀರಿಗೆ, ಅರ್ಧ ಈರುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬಟ್ಟಲಿನಲ್ಲಿ 2 ಕಪ್ ಅಕ್ಕಿ ತರಿಯನ್ನು ಚೆನ್ನಾಗಿ ನೆನೆಸಿ ತೊಳೆದು ಅದಕ್ಕೆ 1.5 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ನೀರನ್ನು ಸೇರಿಸಿ ಇಡಿ. ಸಾಂಬಾರ್ ಮಾಡಲು ಒಂದು ಪಾತ್ರೆಗೆ ಬೇಯಿಸಿಟ್ಟ 1 ಕಪ್ ತೊಗರಿ ಬೇಳೆ, ಬೇಯಿಸಿಟ್ಟ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ. ರುಬ್ಬಿಟ್ಟ ಮಸಾಲೆ ಮಿಶ್ರಣ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ನೆನೆಸಿದ ಅಕ್ಕಿ ತರಿಕಾಯಿಯ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ಎಲ್ಲಾ ಮೌಲ್ಡ್ ಗಳನ್ನು ತುಂಬಿಸಿ ಇಡ್ಲಿ ತಟ್ಟೆಗಳನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಲು ಬಿಡಿ. ಚಮಚ ಸಾಸಿವೆ, 4 ಎಸಳು ಜಜ್ಜಿದ ಬೆಳ್ಳುಳ್ಳಿ, 1 ಒಣಮೆಣಸಿನಕಾಯಿ ಮುರಿದು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹುರಿದು ಅದನ್ನು ಸಾಂಬಾರಿಗೆ ಸೇರಿಸಿದರೆ ಅತ್ಯಂತ ಅದ್ಭುತವಾದ ಪರಿಮಳದ ಬಿಸಿ ಬಿಸಿ ವೆಜ್ ಸಾಂಬಾರ್ ರೆಡಿ. ಇದನ್ನು ಹಬೆಯಲ್ಲಿ ಬೇಯಿಸಿದ ಬಿಸಿ ಬಿಸಿ ಪಾಪುಟ್ಟು ಜೊತೆ ಸವಿಯುತ್ತಿದ್ದರೆ ಡಜನ್ ಗಟ್ಟಲೆ ಬ್ಯಾಟಿಂಗ್ ಮಾಡಬಹುದು ತೃಪ್ತಿಯಿಂದ.